ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತಾರ. ಆತ್ಮೀಯರೇ, JDS ಎಲ್ಲದ ಇಲ್ಲೇ 2 ಕ್ಷೇತ್ರಗಳಲ್ಲಿ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ. ಯಾಕೆ ಅದಕ್ಕೆ ಆಸಕ್ತಿ ಇಲ್ವಾ? ಯಾಕೆ JDS ರಾಜ್ಯವ್ಯಾಪಿ ಬೆಳಿಬೇಕು ಅನ್ನುವಂಥ ಇಚ್ಛೆ ಇಲ್ವಾ? ಅದಕ್ಕೆ ಈಗ ಹಲವು ಸಲ ರಾಜ್ಯವ್ಯಾಪಿ ನಾವು ಹೋರಾಟ ಮಾಡ್ತೀವಿ, ದೊಡ್ಡ ಪಕ್ಷ ಕಟ್ತೀವಿ ಅಂತ ತನ್ನ 25 ವರ್ಷಗಳ ಕಾರ್ಯಕ್ರಮಗಳಲ್ಲಿ ಮೇಲೆ ಹೇಳ್ತಾನೆ ಇದೆ. ದೇವೇಗೌಡರು ಹೇಳ್ತಾನೆ ಇದ್ದಾರೆ. ಇದು ಯಾವುದೂ ಇರಲಿ, BJP ವರ್ಸಸ್ ಕಾಂಗ್ರೆಸ್ ಇರಲಿ, ಏನೂ ಇರಲಿ, ಅವ್ರ ಜೊತೆಗೆ ಮೈತ್ರಿ ಅದ ಅಂದ್ಕೊಂಡ ತಕ್ಷಣ ಬರಬೇಕು, ಮಾತಾಡಬೇಕು, ಏನಾಗಿದೆ ಅಂತೇಳಿ. ವಿಜೇಂದ್ರ ಅವ್ರು ಬರ್ತಾರ ಅಂತ ಏನೋ ಒಂದು ಮಾತು ಹೇಳಿದ್ರು ಕಾಂತಮ್ಮ ಕಡೆ, ಮತ್ತು ಇನ್ನೂ ಬಂದಿಲ್ಲ. ಯಾಕೆ ಹೊಂದಾಣಿಕೆ ಇಲ್ವಾ? ಮುರಿದು ಬಿತ್ತ. ಸದನದಲ್ಲಿ ಆದಂಥ ಕೊನೆ ದಿನದ ಅಂಥ ವಿಷಯವನ್ನು ಮಾತಾಡ್ತಾ 2 ಪಕ್ಷಗಳು ಟೀಕೆ ಮಾಡಿದ್ದಾರೆ ಅವರು. ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಹೌದು, ಕೊನೆ ದಿನ ಆಗಬಾರ್ದಾಗಿತ್ತು, ಏನೋ ಆಯಿತು, ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ. ಮುನಿರತ್ನ ಅವರು ಮತ್ತು DKC ಮಧ್ಯೆ ನಡೆದಂಥ ಘಟನೆಗಳ ಬಗ್ಗೆ ಇರಬೇಕದು. ಅದು ಒಂದು ಕಪ್ಪು ಚುಕ್ಕೆ ಅನ್ನುವಂಗೆ, ಇದು ಆಗಬಾರ್ದಾಗಿತ್ತು, ವಿರೋಧ ಪಕ್ಷದ ತಪ್ಪ, ಆಡಳಿತ ಪಕ್ಷದ ತಪ್ಪ ಅಂತ 2 ಟೀಕೆ ಮಾಡಿದಾರೆ. ಏನು ಇದರ ಅರ್ಥ? ಇದರರ್ಥ ಈ ನಾವು ವಿಚಾರಣೆ ಹೋಗ ಇದು. ಮತ್ತು ಇದೇ ಸಂದರ್ಭದಲ್ಲೇ ಈಗ ಚುನಾವಣೆಯ ಕಾವಿದು ಜೋರ್ದಾರ. 2 ಪಾರ್ಟಿ ಜನ ಬರ್ತಾ ಇದ್ದಾರೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಹಿಮ್ಮೆಟ್ಟಿರಲ್ಲ. ಅದು BJP ಜೊತೆ ಮೈತ್ರಿ ಇರೋದ್ರಿಂದ ಅಲ್ಲಿ ಬರಬೇಕಾಗಿತ್ತು. ಹೋಗ್ಲಿ ಬಿಡ್ರಿ, ಕುಮಾರಸ್ವಾಮಿಗಳು ಸೆಂಟ್ರಲ್ದಲ್ಲಿ ಈಗ ಅಲ್ಲಿ ಮೀಟಿಂಗ್ ನಡೆದದ, ಅಲ್ಲಿ ಒಂದು ವರ್ಷ ಪಾರ್ಲಿಮೆಂಟ್ ನಡೆದದ. ಆ ಸಂದರ್ಭದಲ್ಲಿ ಬಂದಿರಲಿಕ್ಕಿಲ್ಲ. ನಮ್ಮ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿಗಳು. ದೇವೇಗೌಡರು ವಯಸ್ಸಾಗಿದೆ ಅಂತಲ್ಲ, ಆದರೂ ಬರ್ತಾ ಇದ್ದಾರೆ. ಅವ್ರ ಫಂಕ್ಷನ್ದಾಗ ಬಂದು ಕೂಡ್ತಾರ, ಮಾಡ್ತಾರಲ್ವ ದೇವೇಗೌಡರು ತಮ್ಮ ಪಕ್ಷ ಬೆಳೆಸೋ ಸಲುವಾಗಿ. ಮತ್ತು ಮೈತ್ರಿಯನ್ನು ಉಳಿಸ್ಕೊಂಡು ಹೋಗ್ಬೇಕಲ್ಲ. ಒಬ್ಬರಿಗೆ ಶಕ್ತಿ ಇದ್ದಾರೆ JDS ಇಡೀ ಕರ್ನಾಟಕವನ್ನು ಗೆಲ್ಲುವಂಥದ್ದು. ಮತ್ತು ಇಲ್ಲೇ ಬಾಗಲಕೋಟೆಯಲ್ಲೇ ಮತ್ತು ದಾವಣಗೆರೆಯಲ್ಲೇ ತಮ್ಮ ಅಸ್ತಿತ್ವವನ್ನು ಪಡ್ಕೋಬೇಕಲ್ಲ. ಅಲ್ಲಿ ಅಸ್ತಿತ್ವ ಇಲ್ಲಾಂದ್ರೆ ಆ ಭಾಗದಲ್ಲಿ ಬಂದು ನಾಳೆ ಎಲೆಕ್ಷನ್ ನಿಲ್ಲುವುದಿಲ್ಲ. ಒಂದಿನ ಸ್ವತಂತ್ರ ನಿಲ್ಲೋದು ಬಂತಪ್ಪ ಅಂತಂದ್ರೆ ಆಗ JDS ಏನು ಮಾಡ್ತದೆ? ಯಾರಿಗೆ ಗೊತ್ತಾಗ್ತದೆ? ಭಾಳಷ್ಟು ಕಡೆ ಅದ್ರ ಪರಿಚಯನೇ ಇಲ್ಲ. ಭಾಳ ಉತ್ತರ ಕನ್ನಡದ ಅಲ್ಲೊಂದು ಇಲ್ಲೊಂದು ಬೀದರೋ ಅಥವಾ ಕಲಬುರಗಿನೋ ಎಲ್ಲೋ ಒಂದೊಂದು ಕಡೆ ಅದ. ಆದರೆ ಇಡೀ ರಾಜ್ಯವ್ಯಾಪಿ ಆಗುವಂಥ ಈ ಸಂದರ್ಭದಲ್ಲೇ ತಮ್ಮದು ಬಂದು ಮಾತಾಡಿ BJP ಸಪೋರ್ಟ್ ಮಾಡಿ ಅಥವಾ ಮತ್ತೇನೋ ಮಾತಾಡಿ ಹೋಗ್ಬೇಕಾಗಿತ್ತು. ಹೋಗಲಿಲ್ಲ. ಯಾಕೆ ಬರಲಿಲ್ಲ? ಯಾಕೆ ಮತ್ತೆ ಮುರಿದು ಬಿತ್ತು ಹೇಳ್ತಾನ? ಅದು ಸಾಧ್ಯತೆ ಇಲ್ಲಂತಲ್ಲ. ಯಾಕಂದರೆ ನಮ್ಮ ನಿಖಿಲ್ ಅವರಿಗೂ ಮತ್ತು ದೇವೇಗೌಡರಿಗೆ ತಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ರೀತಿ ಹಠಯೋಗದ ಅಂತಂದರೆ ಹಠಮಾರಿತನದಲ್ಲಿ ಯಾವ್ದು ಹೋಗ್ಬಿಟ್ಟಂಥದ್ದು. ಅದ್ರ ಮೇಲೆ ಹೇಳ್ತಾನೆ ಇದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಅವ್ರು ಬರೆದಿದ್ರು ಒಳ್ಳೇದಪ್ಪ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ ಅಂತ ಕಾಣ್ತದೆ. ಯಾಕೆ ಯಡಿಯೂರಪ್ಪನವ್ರು ಹಿಡಿತಕ್ಕೆ ಬಂದದ. ಈಗ BJP ಅವ್ರು ಗೆಲ್ಲಿಸ್ಬೇಕಾಗಿದೆ. ಒಂದೇ ಗೆದ್ರು ಸಹಿತ ಅವ್ರಿಗೆ ಹೇರೋಣ. ಇವತ್ತು 2ರಲ್ಲಿ 50% ಆಯ್ತು ಅವ್ರದ್ದು. 2020 ನಾ ಗೆಲ್ಲಿಸೋದು ಮತ್ತೆ ಹೇಳ್ಕೊಳ್ಳಿಕ್ಕೆ ಹೈಕಮಾಂಡ್ ಮುಂದೆ. ಇದನ್ನು ಡ್ಯಾಮೇಜ್ ಮಾಡೋ ಸಲುವಾಗಿ ಆದರೂ ಈ ವಿಷಯವನ್ನು ಆದಷ್ಟು ಸೆಂಟ್ರಲ್ ಮುಂದೆ ವ್ಯಕ್ತಿತ್ವ ತೋರಿಸೋವಾಗಿ ಆದರೂ ಬರಬೇಕಾಗಿತ್ತು. ಅಜ್ಜ, ಮಗ, ಮೊಮ್ಮಗ 3 ಮಂದಿ ಬಂದು ಪ್ರಚಾರ ಮಾಡಿದ್ರು. ಹೌದು, ನಮ್ಮಿಂದ ಆಯ್ತಪ್ಪ ಇದು. ಒಂದೇಳಿ ಗೆದ್ದರೆ ಸಪೋಸ್ ಸೋತ್ರಂತೆ ಅವರೊಬ್ಬ ಬಡದಲ್ಲಿ ಸೋತಿಲ್ಲ, ನಾವು ಹೋದ್ವಿ ಹೇಳಿದ್ವಿ ಆಗಲಿಲ್ಲ ಅಂತೇಳಿ ಬರ್ತದಲ್ಲ. ಇದು ರಾಜಕೀಯ ಗೊತ್ತಿಲ್ವ ಅವ್ರಿಗೆ? ನಮ್ಮ ಕುಮಾರಸ್ವಾಮಿಗಳಿಗೆ ಇಲ್ಲಿವರೆಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅವರಲ್ಲಿ ಅಸ್ತಿತ್ವ ಇಲ್ಲ. ಅಂದ್ರೆ ವಿಜಯಪುರದಲ್ಲೇ ಅಸ್ತಿತ್ವದ ಅಂತೇಳಿ 25ನೇ ವರ್ಷ ಜಬರ್ದಸ್ತಿ ಮಾಡಿದರು, ಏನೇನೋ ಮಾಡಿದರು. ವಿಜಯಪುರ ಮತ್ತು ಬಾಗಲಕೋಟೆ ಅಲ್ಲೇ ಸಮೀಪ ಅಲ್ರಿ, ಆಸ್ಪಾಸ್. ಬಾಗಲಕೋಟೆಯಲ್ಲೂ JDS ಸಪೋರ್ಟರ್ಸ್ ಇದ್ದಾರೆ. ಅದೇ ಆಗ್ರಿ ಸ್ವತಃ ಇವತ್ತು ಟಿಕೆಟ್ ಏನು ದಾವಣಗೆರೆ ಕೊಡಿಸಿದಾರಲ್ಲ, ಆ ವ್ಯಕ್ತಿ ಯಾರು? ಅವರು JDS ಅವರು ಮೂಲತಃ BJP ಕೊಟ್ಟಿದ್ದು. ಅದನ್ನೆಲ್ಲ ಕೊಡಿಸಿದ್ರು. ಮತ್ತು ಪ್ರಚಾರ ಬರಬೇಕಲ್ಲ, ಅದಕ್ಕೆ ಯಾಕೆ ಬಂದಿಲ್ಲ? ಅದಕ್ಕೆ ಹೇಳ್ತಾರೆ ಮುರಿದು ಬಿತ್ತ ಅಂತ ಒಂದು ಸಂಕ್ಷಿಪ್ತ ಪ್ರಶ್ನೆ. ಮುರಿದು ಬಿದ್ದದೋ ಕೂಡಿದನೋ ಅದು ಬೇರೆ ವಿಷಯ. ಆದರೆ ಇದು ಜನ ಮಾತಾಡ್ತಾ ಇದ್ದಾರೆ, ಇದು ಕೇಳ್ತಾ ಇದ್ದಾರೆ. ಇರಬೇಕಾಗಿತ್ತು, ಬರಬೇಕಾಗಿತ್ತು, ತಮ್ಮ ಒಂದು ಶಕ್ತಿನ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಬಂದಲ್ಲ 2022 ಅನ್ನೋದ್ರಾಗ ಬರ್ತದೆ. ದಿನಗಳು ಹೋಗೋದ್ರಿ ಎಷ್ಟು ಹೋದ್ರಿ. ನಾನು ಹಲವು ಸಲ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೊಟ್ಟೆ ತುಂಬ ಊಟ ಹಾಕಂತೂ ಮಾಡಿದ್ದೆ, ಮೈ ತುಂಬ ಬಟ್ಟಿದ್ರೆ ದಿನಗಳು ಹೋಗಿ ಗೊತ್ತಾಗಂಗಿಲ್ಲ. ಚಿಂತೆ ಮಾಡೋದಿರೋವಾಗ, ಚಿಂತೆ ಮಾಡೋವಾಗ ಯಾವ ಇದ್ದರೂ ಎಲ್ಲ ಇದ್ದೇ ಇರ್ತದೆ. ಕೊಡೋಕ್ಕಿದ್ದವಾಗ ಮತ್ತೆ ಅವಾಗ ಏನೋ ಮತ್ತೆ ಬೇರೆ ಚಿಂತೆ ಇರ್ತಾವೆ. ಆ ಮತ್ತೆ ಬೇರೆ. ಆದ್ರೆ ಮನುಷ್ಯರಿಗೆ ನೀಡಿ ಯಾವುದಪ್ಪ ಅಂದ್ರೆ ಊಟ, ನಿದ್ದೆ, ಬಟ್ಟೆ, ವಸತಿ. ಸರ್ವಜ್ಞ ಮಾತು ಹೇಳ್ತಾನೆ, ನಿಮಗೆ ಗೊತ್ತದದು. ಬೆಚ್ಚನ ಮನೆಯಾಗಿ ಬೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯಲ್ಲರೆ ವಸತಿ ಇರ್ದರೆ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ. ನೋಡು, ಸರ್ವಜ್ಞ ಬ್ರಹ್ಮಚಾರಿ ಮಾತು ಹೇಳ್ತಾ ಇದ್ದಾರೆ. ಅದು ನಮ್ಗೆ ಗೊತ್ತಿಲ್ವಾ? ಅಂದಾಗ
ಇವತ್ತು ಬಹಳ ಅನಿವಾರ್ಯತೆ ಇತ್ತು ಎರಡು ಭಾಗದಲ್ಲೇ ದೇವೇಗೌಡರ ಹೆಸರು ಆಗ್ತಿತ್ತು. ಗೆದ್ರೆ ಅವ್ರಿಗೆ ಸೋತ್ರ ಇವರಿಗೆ ಆಗಿ ಹೋಗ್ಬಿಡ್ತೈತಲ್ವ. ಸಪೋಸ್ ಏನಾದರೂ ಗೆದ್ರೆ ಅದರಲ್ಲಿ ಪಾಲಾಕಿ ಸಿಗ್ತಿತ್ತು. ಯಡಿಯೂರಪ್ಪನದು ಒಬ್ಬರಿಗೆ ಹೋಗ್ತಾ ಇರಲಿಲ್ಲ. ಇವತ್ತು ಬರಲಿಲ್ಲ ಅಂತಂದರೆ ಯಡಿಯೂರಪ್ಪ ಗೆದ್ದರು ಸೋತರು ಅವರಿಗೆ ಸಪೋಸ್ ದಾವಣಗೆರೆಗೆ ಗೆಲ್ಲೋ ಸಾಧ್ಯತೆಗಳಿದ್ದಾವೆ. ಗೆದ್ದಲ್ಲಿ ಬೇಡ ಬಾಗಲಕೋಟೆಗೆ ಗೆಲ್ಲಿ ಎರಡು ಗೆದ್ರಂತೆ ಯಡಿಯೂರಪ್ಪನವರು ಹಿಂಗೆ ಜನ ಹಿಡ್ಕೊಂಡು ಹೇಳ್ತಾರೆ, ಬೇಡ ನಮ್ದರಪ್ಪ ಏನು ಬೇಡ ನಮಗೆ ದೋಸ್ತಿ ಬೇಡ. ದೋಸ್ತಿ ಬಿಟ್ಟು ನೀವು ಗೆಲ್ಲಕ್ಕೆ ಸಾಧ್ಯನಾ? ಒಬ್ಬರ ನೀವು ಇಡೀ ರಾಜ್ಯವನ್ನು ಗೆಲ್ಲಕ್ಕೆ ಸಾಧ್ಯನಾ? ಹೋಗಿ ಅದಕ್ಕಾದ್ರೂ ಬರ್ಬೇಕಾಯ್ತಲ್ಲ. ಎಷ್ಟೋ ಜಿಲ್ಲೆಗಳಿಗೆ ನಿಮ್ಮ ಪರಿಚಯನೇ ಇಲ್ಲ. ಹೂ ಇಸ್ ದಟ್ ಪರ್ಸನ್ ಅನ್ನುವಂಗೆ ಅದೇ ರೀ ಬೆಳೆಸ್ಲಿಕ್ಕಾಗಿಲ್ಲ. ಕೇವಲ ಒಂದಿಷ್ಟು ಮತ್ತು ನಿಮ್ಮ ಕಾರ್ಯಕರ್ತರು ಇಲ್ಲ ಎಲ್ಲ ಕಡೆ. ಇಂಥ ಒಂದು ಸಂದರ್ಭದಲ್ಲೇ ಈ ಚುನಾವಣೆಯಲ್ಲಿ ನಿಮ್ಮನ್ನು ನೀವು ನಿಮ್ಮ ಅಸ್ತಿತ್ವ ನೀವು ಪಡ್ಕೊಳ್ಳೋದ್ರೊಳಗೆ ಬಂದಿದ್ದು ಯೋಗ್ಯ ಇತ್ತು. ಅಟ್ಲೀಸ್ಟ್ ನಿಖಿಲ್ ನಮ್ಮ ಕುಮಾರಸ್ವಾಮಿಗಳು ಬರಬೇಕಾಗಿತ್ತು ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇರಲಿ, ಬರ್ಬೋದು, ಇನ್ನೂ ಟೈಮ್ ಅದ. ಆದ್ರೆ ಇದು ಬರೋದು ಬಿಟ್ಟರೆ ಹೆಚ್ಚು ಲಾಸ್ ಆಗೋದು JDSಗೆ. ಯಾಕಪ್ಪ ಅಂದ್ರೆ ಇವೆರಡೂ ಜಿಲ್ಲೆಗಳಲ್ಲೇ ಅವರು ಏನೂ ಇಲ್ಲ, ಹವಾ ಇಲ್ಲ. ಹವಾ ಅಪ್ JDS. ನಾಳೆ ನಿಮ್ಮ ಕ್ಯಾಂಡಿಡೇಟ್ ಒಂದು 1000-2000 ಹೊಡಿಸಿದ್ದು ಬರ್ತಾ ಇಲ್ಲ ಅನ್ನೋಂಥ ಮಾತು ಆಡ್ಲಿಕ್ಕೆ ಶುರು ಆಗಿಬಿಡ್ತದೆ. ಮತ್ತು BJP ಗೊತ್ತದ, BJP ಆಯಿತು ಕಾಂಗ್ರೆಸ್ ಆಯಿತು ಸಹಜದ. ನಮ್ಮ ಜೊತೆ ಇದ್ದರೆ ಒಳ್ಳೆಯವರು, ನಮ್ಮ ಜೊತೆ ಇಲ್ಲಪ್ಪ ಅದು ಕೆಟ್ಟವರು. ಸಿಂಪಲ್ ಪಾಲಿಸಿ. ಬೇಕಾದ ಮತ್ತು ಬೆಳಗ್ಗೆ ಸೀರೆ ಬೇಡ ಮತ್ತು ಬೇವಿದ ಕಹಿ. ಇದು ಶಾರ್ ಅವರು ಎಷ್ಟು ಟೀಕಾ ಮಾಡಿಲ್ಲ ನಿಮ್ಮದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಅದಕ್ಕಾಗಿ ಮತ್ತು JDSಗೆ ಇಲ್ಲಿ ಎರಡೂ ಕಡೆ ಬಂದ ಪ್ರಚಾರ ಮಾಡಿ ಅದರಲ್ಲೂ ಅಜ್ಜ ಬಂದಿದ್ರೆ ಅಂದ್ರೆ ದೇವೇಗೌಡರು ಬಂದಿದ್ರೆ ಪಾರ್ಟಿಗೆ ಹೆಚ್ಚು ಲಾಭ ಆಗ್ತಿತ್ತು, ಅವ್ರಿಗೂ ಹೆಚ್ಚು ಲಾಭ ಆಗ್ತಿತ್ತು. ಸೋತ್ರ ಯಡಿಯೂರಪ್ಪ ಹೋಗ್ತಿತ್ತು, ಗೆದ್ರೆ ಇವ್ರಿಗೆ ಬರ್ತಿತ್ತಲ್ಲ. ಅದರಲ್ಲೂ ದಾವಣಗೆರೆಯಲ್ಲಿ ತಮ್ಮ ಮನುಷ್ಯ ಕೊಡಿಸಿದವರು. ಅವರು ಮೂಲತಃ JDSದವರು. ದಾಸ್ ಕರಿಯಪ್ಪ JDSದವರು, ಇವರು JDS ಪ್ರೀತಿಸಿದಂಥವರು ಶ್ರೀನಿವಾಸ್ ಅವರು. ಇವುಗಳ ಲಾಭ ತೊಗೋಬೇಕಾಗಿತ್ತು, ಬಂದಿಲ್ಲ. ಮೋಸ್ಟ್ಲಿ ಓಡೋಕ್ಕಾಗ್ಯದನ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ನಮ್ಮಪ್ಪ ಸೇಮ್ ಆಗ್ಬೇಕು ಅಂತೇಳಿ, ವಿಜಯೇಂದ್ರ ಅವ್ರ ಅಪ್ಪ ಯಡಿಯೂರಪ್ಪಗೆ ನನ್ನ ಮಗನ ಸೇಮ್ ಆಗ್ಬೇಕು ಅಂತೇಳಿ ಇದು ಅಲ್ಲಿ ಬಂದಿದ್ದು ತಿಕ್ಕಾಟಕ್ಕೆ ಕಾರಣ ಆಗಿರ್ತದೆ. ಒಂದು ಇವತ್ತು ಯಡಿಯೂರಪ್ಪನವ್ರು ಇಲ್ಲಪ್ಪ ಎಚ್ಚರಿಕೆ ಅವರು ಸೇಮ್ ಆಗಲಿದ್ರೆ ನಿಶ್ಚಿತವಾಗಿ ಓಡಾಡ್ತಾರೆ ಅವರು. ಅಂದರೆ ಅದ್ಯಾಕಂತಾರೆ ಅವರು ಅವ್ರಿಗೂ ತಮ್ಮ ಆಸೆ ಇರೋದನ್ನು ಈಗ ಹಿಂದೆ ಮೋಸ ಮಾಡಿದ್ದಾರೆ HD ಕುಮಾರಸ್ವಾಮಿಗಳವ್ರಿಗೆ. ಮುಖ್ಯಮಂತ್ರಿ ಆಗೋ ಸಮಯದಲ್ಲಿ ಕೈ ಕೊಟ್ಟು ಹೋಗಿಬಿಟ್ಟಿದ್ರು, ಮತ್ತು ತಾವು ಆಗಿದ್ದರು. ಇದ್ರ ಇತಿಹಾಸಗಳಿದ್ದಾವೆ ಇವೆಲ್ಲ ಇವು. ಹೀಗಾಗಿ ಇವತ್ತಲ್ಲಿ ಎಷ್ಟೋ ಪ್ರೀತಿಗತೆ ಮಾತಾಡಿದ್ರು ಸಹಿತ, ಪ್ರೀತಿ ಅಂತ ಹೇಳಿದ್ರು ಸಹಿತ ದೂರ. ಹೀಗಾಗಿ ನಮ್ಮ ಮೋದಿಯವ್ರ ಸಹಿತ ಏನು ಹೇಳಬೇಕಪ್ಪ ಅನ್ನೋದು ತಿಳಿಲಾರ ಸ್ಥಿತಿಯೊಳಗೆ ಅವರು ಇದ್ದಾರೆ. ನೋಡ್ಬೇಕು ಇಷ್ಟ ಈ ಸಂದರ್ಭದಲ್ಲಿ ಮೋದಿ ಮತ್ತು ಶಾರ್ ಅವರಿಗಂತೂ HD ಕುಮಾರಸ್ವಾಮಿಗಳನ್ನ ಒಂದಿನ ಸಪೋಸ್ ಎರಡೂ ಕೂಡಿ ಸರ್ಕಾರ ರಚನೆ ಮಾಡೋ ಪ್ರಸಂಗ ಬಂದ್ರೆ, ಒಳ್ಳೆಯ ಒಂದು ಅಂಕಿ ಸಂಖ್ಯೆಗಳು ಬಂದರೆ 40-50 ಸಮೀಪ ಅಥವಾ 30 ದಾಟಿ ಹೆಚ್ಚಾಗಿ BJPನವ್ರು ತೊಗೊಂಡ್ಬಂದ್ರೆ BJP ನಾಯಕರಲ್ಲಿ ಯಡಿಯೂರಪ್ಪನವರು ಸೇಮ್ ಆಗುವಂಥವ್ರು. ವಿಜಯೇಂದ್ರ ಅದಿಲ್ಲ, ಸಾಕಷ್ಟು ಜನ ವಿರೋಧಿಗಳು ಇದ್ದಾರೆ. ಅಂದ್ರೆ ಅವರೆಲ್ಲ ನಾನು ಆಗೋ ಸೇಮ್ ಅಂತ ತಕರಾರು ಆಗುವಂಥ ಪರಿಸ್ಥಿತಿ ಐತಿ. ಆ ಸಂದರ್ಭದಲ್ಲೇ ಕುಮಾರಸ್ವಾಮಿಗಳು ಅನುಕೂಲ ಆಗ್ತಿದ್ದು. 30-35 ಸೀಟ್ ತೊಗೊಂಬಂದಿದ್ರೆ ಈಗೇನಾಗ್ತಾ ಇದೆಯಪ್ಪ, ಇದರಿಂದಾಗಿ ಸಹಜವಾಗಿ ಒಡಕು ಹೆಚ್ಚಾಗಿ, ಭಿನ್ನಾಭಿಪ್ರಾಯ ಹೆಚ್ಚಾಗಿ, ಭಿನ್ನಮತ ಹೆಚ್ಚಾಗಿ ನಾಳೆ ಎಲೆಕ್ಷನ್ ಸಂದರ್ಭದಲ್ಲೇ ಇಲ್ಲಪ್ಪ ಎಲೆಕ್ಷನ್ ಆದಮೇಲೆ ದೋಸ್ತಿ ಮಾಡೋಣ ಅಂತೇಳಿ ಆಫ್ಟರ್ ದ ಎಲೆಕ್ಷನ್ 2028ರಲ್ಲಿ ಬಿಫೋರ್ ಮಾಡೋದಿಲ್ಲ, ಆಫ್ಟರ್ ಮಾಡಿದ್ರಪ್ಪ ಅಂದ್ರೆ ಏನೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈ ಒಂದು ವಿಷಯದಲ್ಲೇ ಯಾಕೋ JDS ಒಂದಿಷ್ಟು ತಪ್ಪು ಮಾಡ್ತಾ ಇದೆಯಾ, ಅನಗತ್ಯ ವಿವಾದನ ಹೇಳ್ಕೊಳ್ತಾ ಇದೆಯಾ. ಯಾಕಂದ್ರೆ ಕೇವಲ JDS ತರಕಾರಿ ತಾನಿತ್ತು ಈ ರಾಜ್ಯದ ಚುಕ್ಕಾಣಿ ಹಿಡಿದು ಭಾಳ ದೂರದ ಮಾತು. ಆದರೆ ಅದು ಪವಾಡ, ನಮ್ಮ ದೇಶ ಪವಾಡಗಳ ದೇಶ. ಏನೂ ಆಗ್ಬೋದು, ಯಾಕಂದ್ರೆ ದೈವಿ ಭಕ್ತರಿದ್ದಾರೆ. HD ಕುಮಾರಸ್ವಾಮಿಗಳು, ದೇವೇಗೌಡರು, ನಿಖಿಲ್ರು ನೋಡ್ರಲ್ಲ, ಅವ್ರು CM ಆದಾಗ ಗುಡಿನ ಅಡ್ಡಾಡಿದ್ದವು ನೆನಪು ಮಾಡ್ಕೊಳ್ರಿ. ಹೀಗಾಗಿ ಹಂಗಾದರೂ ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಪವಾಡಗಳ ದೇಶ ಅಂತೇಳಿ ಸ್ವತಃ ಅವರು ಹೇಳ್ಕೊಂಡಿರ್ತಾರೆ. ಮತ್ತು ದೈವಿ ಭಕ್ತರದಾರ. ಏನಾಗ್ತದೆ ನೋಡೋಣ. ಏನೋ ಆಗಲಿ ಈಗಿನ ಮಟ್ಟಿಗೆ ಮಾತ್ರ JDS ದೂರದ ಬರ್ಬೋದಾ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಆಗ್ಬೋದು, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆ ನ್ಯೂಸ್ ಅರ್ಥ ಸತ್ಯಕ್ಕಾಗಿರಲಿ. ವಂದನೆಗಳು.